ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೀಗೆ ಇನ್ಮೇಲೆ ಸಪೋರ್ಟ್ ಮಾಡಿ ಕೇಳ್ತೀನಿ ಅಷ್ಟೇ. ಈಗ ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋಬೇಕಲ್ಲ, ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಹಾಕ್ಸೋಕ್ಕೆ ಅಮೌಂಟ್ ತೊಗೊಬೇಕು. ಟೀಚರ್ಸ್ ಪ್ರೊಮೋ ಕೊಡ್ಸಿರೋ ಬಟ್ಟೆ ಇದು. ಬ್ರದರ್ ಫ್ರಮ್ ಆಗ್ತೈತೆ. ಕೆಲ್ಸಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಇಲ್ಲಿ ಗಾಡಿ ನಿಂತೈತೆ. ಗಾಡಿ ತೊಗೊಂಡು ಕೆಲಸ ಜಾಗ ಹೋಗ್ಬಿಟ್ಟು ಕೆಲಸ ಮಾಡಕ್ಕೆ ಹೋಗ್ಬೇಕು. ಬಳಿ ಸಾಹೋರೆ ಬಾಹುಬಲಿ. ನಾವು ಯಾವಾಗಲೂ ಇದೇ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋದು, ಡೀಸೆಲ್ ಹಾಕ್ಸೋದು. ಯಾವಾಗಲೂ ಡೀಸೆಲ್ಲು ಪೆಟ್ರೋಲು ಎಲ್ಲಾನು ಇದೆ ಬಂಕಲ್ಲಿ ಹಾಕ್ಸೋದು. ಯಾಕಂದರೆ ಇಲ್ಲಿ ಮಿಕ್ಸ್ ಇಲ್ಲ. ಈ ಬಂಕಲ್ಲಿ ಮಿಕ್ಸ್ ಇಲ್ಲ. ಯಾವಾಗ ಡೀಸೆಲ್ ಹಾಕ್ಸಿದ್ರು ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಮತ್ತೆ ಪೆಟ್ರೋಲ್ ಅಷ್ಟೇ. ಇಲ್ಲಾರ ಹೋಗ್ಬೇಕಾದಾಗ ಪೆಟ್ರೋಲು ತುಂಬ ಚೆನ್ನಾಗಿ ಮೈಲೇಜ್ ಕೊಡುತ್ತೆ. ಯಾವಾಗಲೂ ಡೀಸೆಲ್ ಹಾಕ್ಸೋಕೆ ಬಂದಾಗಲೇ ಒಣ್ಣನೇ ನನಗೆ ಬಂಕಲ್ಲಿ ಸಿಗುತ್ತೆ. ಯಾವಾಗಲೂ ಮರ್ಯಾದಿ ನಾಚಿಕೆ ಈಚಿಕೆ ಏನಾರು ಆಯ್ತಾ ನಿಂಗೆ? ನಿಂತ್ಕಣಲ್ಲಿ ಅಣ್ಣ ಫೋನ್ ರಿಸೀವ್ ಮಾಡೋಕ್ಕೆ ಭಾಗ್ಯರಾಜ್ ಅವರು ನನ್ನ ಇದಕ್ಕೆ ಹೋಗಿ ಕೇಳಿದ್ರು, ಇಲ್ಲಿಗೆ ಹುಣಸೋಡಿ ಸರ್ಕಲ್ ಮುಗಿಸ್ಕೊಂಡು ನಿನ್ಕೆ ಬರ್ಬೇಕಂತ ಪ್ಲ್ಯಾನ್ ಇದ್ದಿದ್ದು ನಾನು. ಅಷ್ಟೊತ್ತಿಗೆ ಅವರು ಇದಕ್ಕೆ ಇಲ್ಲಿಗೆ ಆಜು ಕಳಿಸ್ಬಿಟ್ರು. ನಾನು ಫೋನ್ ಮಾಡಿದ್ರೆ ನಿಮ್ಮ ಬಾಗಿನ ಫೋನ್ ಮಾಡ್ತಾವೆ ರಿಸೀವ್ ಮಾಡಿ ಮತ್ತೀನೋ ಸುಳ್ಳು ಹೇಳ್ತಾವ್ರೆ. ಸುಳ್ಳು ಹೇಳ್ತಾರೆ ಕಣ. ನಾನು ಹಂಗಾಗಿದ್ರೆ ನಾನು ಬರ್ತಿರ್ಲಿಲ್ವಾ? ಮಾಡೋ ಹಾಕೋ ನಂಗೇನೋ ಆಗ್ತೀನಿ ನಿಜ, ಸೀರಿಯಸ್ ಆಗಿ ಹಾಕೋ ನಂಗೇನೋ. ಇವ್ರ ಹೆಸರು ಮಿಸ್ ಗುರು. ಈಗ ಬಂದ ಮಾದ ಸಮಯ. ಮಾನ ಮರ್ಯಾದೆ ಆಯ್ತಾ? ಆಯ್ತು ಪೂಜೆ ಮಾಡ್ದೆ, ಒಂದು ಮಾತು ಕರ್ದ ನೀನು. ನಿನಗೆ ಯಾವ್ದ್ರಲ್ಲಿ ಇದು ಮಾಡಬೇಕು ಅಂದ್ರೆ ಹೊಡಿಬೇಕು ಅಂದ್ರೆ ನಿನಗೆ ಯಾರನ್ನ ಹೊಡಿಕೊಂಡು ಅಣ್ಣ ಸುಳ್ಳು ಅಂತ ಅಣ್ಣ ಸುಳ್ಳಣ್ಣ ಗುರು. ಯಾವಾಗ್ರು ಫೋನ್ ಮಾಡಿದೆ ನೀನು? ಯಾವಾಗ ಫೋನ್ ಮಾಡಿದೆ? ಯಾರ್ದ ಏನಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ? ಚಂದ್ರ ಸರಿ ಆಯ್ತು. ಈಗ ಎತ್ಕೊಂಡು ಅವಂದೇ ಒಂದು ರಾಜ್ಯ ಬರ ಬಿಡು. ಏನ್ ಮಾಡೋದು ದರ್ ಕಟ್ಕೊಂಡು ಚೆನ್ನಾಗಿ ಹೇಳಿದ್ರಿ. ಏನ್ ಮಾಡೋಣ ಕಣ ಮನೇಲಿ ಕೂತ್ಕೊಂಡು ಅದು ಬೇರೆ ವಿಡಿಯೋ ಮಾಡ್ಕೊಂಡು ಇಲ್ಲ ಚಂದು ಬಾಲು ಬೀಳಿಸ್ತೆ ಚಂದ್ರು, ನಿಲ್ ಬೀಳಿಸ್ತೆ. ನಾನ್ ತಗೊಂಡಿಲ್ಲ, ಅದಕ್ಕೆ ನಿನ್ನ ಕೇಳ್ತಾರದು ಬಾಲಿಲ್ಲ. ಒಂದ್ ಬಾಲ್ನ ನಿಮ್ಗೆ ಕರೆಕ್ಟಾಗಿ ಇಟ್ಕೊಳಕ್ ಬರಕ್ಕಲ್ಲ, ಏನಿಲ್ಲ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಅಣ್ಣ ನೆನ್ನೆ ಬೇಡ ಅಂದ್ರೆ ಇವ್ರೇನೆ. ಅದಕ್ಕೇನೆ ಕೆಲ್ಸಕ್ಕೆ ಬರ್ಬೇಡ ಅಂದ್ಬಿಟ್ಟು ನೆನ್ನೆ ಸಾಲ ಮಾಡ್ಕೊಂಡು ಕುಡ್ಕೊಂಡ್ ಮನೆ ಮಂದಿರೋ ಹಿಂಗೆ ವಿಡಿಯೋ ಬರ್ತಾವ್ರೆ. ವಿಡಿಯೋ ಮಾಡ್ಕೊಂಡು ಮೆಮೊರಿ ನನ್ನ ಮೇಲೆ ಹಣೆ ಇಟ್ಟಳು. ನಾನು ಮಾಡ್ಕೊತೀನಿ, ನನಗೆ ಸಾಕು. ನೀನು ಬೇಕು ಇಂಪಾರ್ಟೆಂಟ್ ಆಗಿ.
ಕೆಚ್ಚೋ ಕ್ಯಾಮ್ರಾ ಮುಚ್ಕೊಬಿಡು. ವಿಡಿಯೋ ಮಾಡಿದ್ರೆ It's time for a change. A new cycle. We've crossed the storming now. ಯಾಕೆ ನಿನ್ನೆ ತೋರಿಸ್ಬೇಕು ಮೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿ. ನನ್ಗೆ ಹೊಡ್ದು A few moments later. ನಾ ಹೇಳಿದ್ರಿ ನಾಯಿ ಮಾತೇ ಇಲ್ಲ. ಇವ್ರವ್ರಲ್ಲ ಆ ಸ್ಪ್ಯಾನರ್ನ ಹಾಳು ಮಾಡಿದ್ರೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೋಡಿ ಆ ಇದು 2ನೇ ಸರಿ ಬೀಳ್ಸವ್ರೆ, ಇನ್ನೊಂದು ಸರಿ ಬೀಳ್ಸವ್ರೆ ಬಾವಿಳಕ್ಕೆ ಬೀಳಿಸ್ಬಿಡ್ತಾರೆ ಇವರು. ಆಯ್ತಾ ಏನಂತ ಗೊತ್ತಿಲ್ಲಪ್ಪ, ಏನಂತಾರಣ್ಣ ಅದನ್ನ ಗೊತ್ತಿಲ್ಲ ನಮಗೆ. ಮತ್ತೆ ಅದನ್ನ ಏನು ಕಣ ಕೆಲಸ ಮಾಡ್ತಿದ್ರಿ ಅಣ್ಣ ಮತ್ತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅವಣ್ಣ ನಮ್ಮ ಹಿರಿಯಬಣ್ಣ ಮೋಟರ್ ಬರ್ತಿತ್ತು, ಅಲ್ಲಿಂದ ಇನ್ನೊಂದು 4 ಕೆಲಸ ಐತೆ. ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಇವತ್ತು ಈ ವಿಡಿಯೋ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ಬೇಕು ಅಂತ ನಾನು ಅನ್ಕೊಂಡೆ. ಚಾನ್ಸೇ ಇಲ್ಲ, ನೋ ವೇ. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ ರೈತನ. ನಮ್ಮ ಪಿರಿಯಾಪಟ್ಟಣದಲ್ಲಿ ಇಲ್ಲಿ ನ್ಯಾಷನಲ್ ಹೈವೇ ಮಾಡ್ತಾ ಇದ್ದಾರೆ, ನೋಡ್ಬೋದು. ಈ ಕಡೆ ಸೈಡ್ ಫುಲ್ಲು ರೋಡ್ ಮಾಡ್ತಾ ಇದ್ದಾರೆ, ಈ ಕಡೆ ನೀವು ನೋಡ್ಬೋದು. ಈ ಬಸ್ಸಿಗೆ ಫ್ರಂಟೇ ಸಿಕ್ಬಿಡ್ತು ನನಗೆ. ಈ ಬಸ್ಸು ಇಲ್ಲಾಂದ್ರೆ 4-5 ವರ್ಷ ಆಗೈತೆ. ಎಲ್ಲ ಬೇರೆ ಸೈಡ್ ಬಂದಿರ್ತಾರೆ, ಆದರೆ ಈಗ ಇವರು ಮೈಸೂರು ಮಂಗಳೂರು ಬಂದಿದ್ದಾರೆ. ಇದೋಗ್ತಾರೋದೀಗ ಮಂಗಳೂರು ಹೋಗ್ತದೆ ಬಸ್ಸಿಗೆ. ಎಲ್ಲಾನು ಚೇಂಜ್ ಮಾಡ್ತಾ ಇದ್ದಾರೆ ಈಗ ಬಸ್ನ. ಹೊಸ ಬಸ್ಗಳನ್ನೆಲ್ಲನೂ ಅವರು ಮೈಸೂರು ಟು ಬೆಂಗಳೂರು ಈ ಕಡೆ ಎಲ್ಲ ಬಿಟ್ಕೋತಾರೆ. ಇನ್ನು ಹಳೆ ಬಸ್ಗಳಿದೆಯಲ್ಲ ಅದಕ್ಕೆ ಈಗ ಹಳೆ ಸೈಡ್ ಈ ಕಡೆ ಸೈಡ್ ಬಿಡ್ತಾರೆ. ಕೆಲಸ ಮಾಡಿಸ್ತೀನಿ ನೀನು. ನನ್ನ ಮೇಲೆ ಆಣೆ ಇಟ್ಟು ವಿಡಿಯೋ ಮಾಡಿದ್ರೆ ಬಾಯ್ ಮಾಡ್ಕೋತೆ ಹಾಕೊಡ್ರೆ ಮತ್ತೆ ನಾ ಕೊಡ್ಗೆ ಬೆಳಗ್ಗೆನೆ ಕೆಲ್ಸಕ್ಕೆ ಬಂದ್ಬಿಟ್ಟು ನೀನು ದುಡ್ಡಿಲ್ಲ ಅಂತ ಅಂದ್ರೆ ಹೆಂಗ್ ವರ್ಕ್ ಮಾಡ್ದಣ ಕೆಲ್ಸವಾ. ಭಾಳ ವಿಡಿಯೋ ಮಾಡ್ಕೊಂಡು ಹಾಕೋಲ್ಲ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಏನು ಮಾಡ್ಬೇಕು ನಾಷ್ಟ ಮಾಡ್ಬೇಕು. ನಾನು 2,000 ರೂಪಾಯಿ ಸೇಲ್. ಮೊಬೈಲ್ ಅದು ಇದ್ದೇನೋ ಒಂದು ವರ್ಷ ಆಗತ್ತೆ ತಗೊಂಡಷ್ಟೇ. ಎಸ್ಬಿಡದ ಎಸ್ಬಿಡದ ಒಂದು ತಗೊಳ್ಬೋದು ಅಂತ ಬಸ್ ತಗೊಳ್ಳೋ ಎಸ್ಬಿಡು. ಸರಿ ಗಾಡೀಲಿ ಫಸ್ಟ್ ಕೀ ಏನು ಮಾಡು. ಕೀ ಏನು ಮಾಡಕ್ಕೆ ಬರೋಕ್ಕಿಲ್ಲ ಏನಿಲ್ಲ. ನೀವೆಲ್ಲ ಗಾಡಿ ತಗೊಂಡು ಓಡಾಡೋರು ನೀವು. ಇದು ಆಕ್ಚುಲಿ ಚೆನ್ನಾಗಿರೋದು. ಬನ್ನಿ ಅಂದ್ರಲ್ಲ ಮತ್ತೆ. ಈ ಕತ್ಲಲ್ಲಿ ಎಷ್ಟು ಬೆಳ್ಳಕ್ಕೆ ಕಾಣ್ತಿದೆ, ನಾನೇ ಕಾಣ್ತಿಲ್ಲ ಕಾಣೋದು. ಹಾಂ ನೀನು ಹೋಯ್ತಿ ಗೈಸ್. ನಮ್ಮ ಅಣ್ಣಂದು ಒಂದು ಹ್ಯಾಟ್ ಹಾರ ಆಯಿತು ಅಲ್ಲಿ ಇಂಥವ್ರೆ ನೋಡಿ. ಇದೊಂದು ಐಟಮ್ಮ ಮೈಸೂರು ಬಸ್ ಹಾಕ್ಬೇಕು. ಯಾಕೆ ಬೈ ಹ್ಯಾಟ್ ಹಾರಿಸ್ಕೊಂಡ್ರಿ? ಮೈಸೂರು ಹಾಕ್ತು ಐಟಮ್ ಮೈಸೂರು ಹಾಕಿದ್ವಿ. ಒಂದು ಕೆ ಜಿನೂ ಇಲ್ಲ ಐಟಮು. ಅದನ್ನು ನೋಡಿದ್ರೆ 100 ಪೀಸ್ ಕೊಡೋರು. ಮೊದಲೆಲ್ಲ 50 ರೂಪಾಯಿ ತಗೋತಿದ್ರು, ಈಗ ನೋಡಿದ್ರೆ 100 ರೂಪಾಯಿ ಬಂದಿದ್ದಾರೆ. 1 ಕೆ ಜಿನೂ ಇಲ್ಲ. ಪರ್ಸನ್ನ ಏನು ಮೈಸೂರು ಕರ್ಕೊಂಡು ಹೋದ್ರೆ ಆ ರೇಟ್ ತಗೋತಾರೆ. ಈಗ ಈ ಐಟಮ್ ತೊಗೊಂಡು ನಾವು ಹೊರಡ್ಬೇಕೀಗ. ಸರ್ ನಿಜವಲ್ಲ ಕೊಡ್ತಾರ ಯಾರು? ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಹಾಸ್ಪಿಟಲ್ ಹೋಗಿದ್ನಾ? ಬಸ್ ಸ್ಟ್ಯಾಂಡಿಗೆ ಮೋಡ್ರಿಗೆ ಎಷ್ಟೇ ಇಸ್ಕೊಂಡಿರ್ಬೋದು ಹೇಳು?
ಎಷ್ಟು ಹೇಳ್ಬೋದು ಹೇಳು? 100 ನನಗೆ 100 ರೂಪಾಯಿನೇ ಬೇಕು ಅಂದ್ಬಿಟ್ಟು 100 ರೂಪಾಯಿ ಇಸ್ಕೊಂಡ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಲಾಂಗ್ ಚಾರ್ಜ್ ಏನಂತಂದ್ರೆ ಬೈ ಏನಾಯ್ತದೆ ಅಂದರೆ ಟೈರ್ ಹತ್ರ ಹೊಡಿತದೆ. ನಿಜ ಹಂಗಾದ್ರೆ ಇರಪ್ಪವಿ ಸ್ವೀಟ್ ಇಲ್ಲಪ್ಪವಿ, ಅಲ್ಲಿ ಹೋಗಿದಲ್ವಲ್ಲ ಸ್ವೀಟ್ ಇರಪ್ಪಿ. ಈಗ ಕೇಳ್ತಾನೆ ಆಯ್ತು ಪೂಜೆ ಆಗ ಒಂದು ವಾರ ಆದ್ಮೇಲೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನಿಂಗೇನೋ ಒಂಚೂರ ಮನಂಬರ್ ಇದೆ ಅದ ನಿಂಗೆ ಹಾಕು ಬೇಗ. ನಂಬರ್ ಹಾಕಿಸ್ಕೊಳ್ಳಿ. ಲೇಟ್ ಐತೆ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಚೆನ್ನಣ್ಣಂದು ಮೊಬೈಲು ನನಗೆ ಮಾಡ್ಕೊಳ ಕೋಣ ಫೋನ್ ಬಾರ ಲೇಟ್ ಐತೆ ಹಾಕಣ ಸುಮ್ಮನೆ ಒಟ್ಟರು. ಹೆಂಗಂದ್ರೆ ಅಲ್ಲೆಲ್ಲ ಒಂದು ಮಾಗೆ ಏಳು ಅಂತ ದುಡ್ಡು ತಗೊಂಡೋಗ್ಬೇಕಷ್ಟೇ. ಇವತ್ತು ಚೆನ್ನಾಗಿ ಹೇಳಿದ್ರಿ. ಅದಕ್ಕೆ ಬಿಡಪ್ಪ. ಸ್ವಿಮ್ಮಿಂಗ್ ಪೂಲ್ ಮಾತ್ರ ಸೈಕಲ್ ಬನ್ನಿ. ಮುಂದೆ ಮುಂದೆ ನೋಡು ಇದೆ. ಸ್ವಿಮ್ಮಿಂಗ್ ಪೂಲ್ಗೆ ಈಗೆಲ್ಲ ಅಪ್ಡೇಟ್ ಮಾಡ್ತಿರ್ಬೇಕು. ಇನ್ನು ಸ್ವಲ್ಪ ಇನ್ನೊಂದು 2 ವರ್ಷದಲ್ಲಿ ಎಲ್ಲ ಮನೆಗಳ 12 ವರ್ಷ ತಾತ ಎಷ್ಟು ವರ್ಷ ತಗೊಂಡಿದ್ದ? 15 ವರ್ಷ ಗಾಡಿಗೆ. ಓಲ್ಡ್ ಈಸ್ ಗೋಲ್ಡ್. ಅದೇ ಸ್ಟಾರ್ಟ್ ಆದ್ರೆ ಎತ್ತಿಸ್ಬಿಡು, ಮುಂದೆ ಸ್ಟಾರ್ಟ್ ಆದ್ರು ಜನರಿಂದ ಇವ್ರ ಅಣ್ಣನೇ ಇವ್ನು ಹಂಗೆ ಕೇಳ್ಕೊಬ ಸಿಕ್ಕಿದ್ರೆ ಅಂತಂದ ನೀನು ಎತ್ತಿ ಬಿಡೋ ದುಡ್ಡು ಕೊಟ್ಟಿವಂತ ಇದು ಹೆಂಗೆ ಕೊಟ್ಟಿದ್ದೆ. ಇಸ್ಕೊಂಡು ಕೊಟ್ಬಿಡು ಅಂತ. ಆ ಜೆಟ್ಟು ಮಾತ್ರ ಬೇರೆ ಮಾತ್ರ ಅದೊಂದು ಮಾತ್ರ ಹಂಗೆ ಹೊಡಿತೈತೆ ನೋಡಿ. ಜಾಮ್ ಆಗೋದು ಎಷ್ಟು ಹಿಂಸೆ ಮಾಡ್ತಾರೆ ಹಂಗೆ ಗಾಡಿ ಕ್ಲಾಂಪ್ ಯೂಸ್ ಮಾಡಿ ಸಾಕು. ಎಷ್ಟು ಡಾಲ ಬಿಡ್ಬೇಕಣ್ಣ ಇನ್ನೂ ಎಕ್ಸ್ಟ್ರಾ ಹೋಗೋದಿಲ್ಲ. ರಕ್ತವು ಕುದಿಯುತ್ತಿದೆ ಕುದಿಯುತ್ತಿದೆ ಮನ ಎದೆಯನ್ನು ಬಗೆಯುವ ಆಸೆ ನಂದೇ. ಇವೆರಡು ನೋಡ್ದಂಗೆ ಏನಕ್ಕೆ ಅಂತಂದರೆ ಪೈಪ್ನ ಹೀಟ್ ಮಾಡಬೇಕು. ಈಗ ಅದೇ ಕೆಲಸ ನೋಡಿ ಅಂದರೆ ಇಲ್ಲಿ ಇದ್ರ ಹತ್ರ ಗೈಸ್ ಈ ಕಲರು ದೊಡ್ಡದಾಗೈತಂತೆ. ಅದಕ್ಕೇನೆ ಇದಕ್ಕೊಂದು ಓವರ್ಸ್ ನಿಪ್ಪಲ್ ಬರುತ್ತೆ. ಆ ನಿಪ್ಪಲ್ ತರಕ್ಕೆ ಅಂದ್ಬಿಟ್ಟು ಈಗ ನಾನು ಬೈಲ್ಕೊಪ್ಪಕ್ಕೆ ಹೋಗ್ತಾಯಿದ್ದೀನಿ. ಎಷ್ಟು ದಾರಿ ಕೊಡಮ್ಮ. ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನೀನು. ಗುಡ್ ಗರ್ಲ್ ಗುಡ್ ಗರ್ಲ್. ಎಸ್ ಸ್ವಲ್ಪ ಕ್ವಿಕ್ ಟ್ರಾನ್ಸಾಕ್ಷನ್ ಮಾಡೋಣ. ಅದು ಪೈಪ್ ಇತ್ತು, ಇದು ರೆಡಿಸರ್ ಟೈಪಲ್ಲಿ ತೊಗೊಳಕ್ಕೆ ನೋಡಿದೆ, ಇದೇ ಸಿಕ್ತು, ಇದನ್ನೇ ತೊಗೊಂಡು ಹೆಸರು ಜೊತೆ ಇನ್ನೊಂದು ಸ್ವಲ್ಪ ಐಟಮ್ ಬೇಕು ಅಂದ್ಬಿಟ್ಟು ಅದನ್ನ ತೊಗೊಂಡೆ. ಈಗ ಬೇಕು, ಈಗ ಅದ್ರ ರಿಸರ್ವ್ ಆಯಿತು. An eternity later. ಗೈಸ್ ಇಲ್ಲಿಗೆ ಬಂದು ಮತ್ತು ಐಟಮ್ಸ್ ತೊಗೊಂಬಂದು ತೊಗೊಂಡೋಗಿ ಅವ್ರಿಗೆ ಕೊಡಬೇಕು, ಫಿಟ್ ಮಾಡಿಬಿಡ್ಬೇಕು. ಅವರು ಒಬ್ರು ಆ ಕಡೆ ದಿಕ್ಕಿಗೆ ಒಬ್ರು ಈ ಕಡೆ ದಿಕ್ಕಿಗೆ ಅವ್ರು ಇಕ್ಕೊಂಡು ಮೊಬೈಲ್ ಬ್ರದರ್ 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 ಅ ಬ್ರದರ್ ಫ್ರಮ್ ಅನದರ್ ಮದರ್ ನೋಡ್ತಾ ಕೂತವ್ರೆ. ತಾಳೆ ಫಿಟ್ ಮಾಡಿ ಬೇಗ ಹೋಗೋದಾ. ಗಸ್ ಐಟಮ್ ಹಾಕಿ ಫಿಟ್ ಮಾಡಾಯಿತು. ಈಗ ಕೆಲಸ ಬ್ಲಡ್ಡೇ ಬರ್ತೈತೆ. ಈಗ ನಾವು ಹೊರಡಬೇಕು ಪಿರಿಯಾಪಟ್ಟಣಕ್ಕೆ ಹೋಗಿ
ಅಲ್ಲಿ ಊಟ ಮಾಡಿಕೊಂಡು ಅದಾದಮೇಲೆ ಮುಂದೆ ಕೆಲಸ ಮಾಡ್ತಾರೆ ಇಲ್ಲೋ ಅಂತ ಗೊತ್ತಿಲ್ಲ ಮುಂದೆ ಹೋಗ್ಬೇಕು. ಇದೆ ಊಟ ಮಾಡೋಕ್ಕೆ. ಊಟ ಮಾಡಿಕೊಂಡು ಮತ್ತು ಐಲಾಪುರಕ್ಕೆ ಹೋಗ್ಬೇಕು. ಐಲಾಪುರದಲ್ಲಿ ಒಂದು ಸ್ವಲ್ಪ ಪೇಮೆಂಟ್ ಇಸ್ಕೊಂಡು ಅಲ್ಲಿಂದ ಹೋಗ್ಬೇಕು. ನೆನ್ನೆ ಊಟ ಮುಗಿಸ್ಕೊಂಡು ಮುಂದೆ ಬರೋಕ್ಕೆ ಫೋನ್ ಫುಲ್ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ವೀಡಿಯೋ ಮಾಡಿರೋದು ಇನ್ನೊಬ್ಬರು ಫೋನಲ್ಲಿ ಐತೆ. ಸದ್ಯಕ್ಕೆ ಸಾಕು ಅನ್ಕೋತೀನಿ, ಲಾಂಗ್ ಜಾಸ್ತಿ ಆಗ್ಬಿಡುತ್ತದೆ. ಅದಕ್ಕೆ ಅದನ್ನು ಇನ್ನೊಂದು ಕ್ಲಿಪ್ಪಲ್ಲಿ ಅದೇನು ಮಾಡ್ದೋ ಎಲ್ಲೋಗಿದ್ದೋ ದುಡ್ಡು ಎಷ್ಟು ಇಸ್ಕೊಂಡು ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ.